ನೀವು ಯಾಕೆ ರಾಹುಲ್ ಗಾಂಧಿಯವರ ಹಿಂದೆ ಬಿದ್ದಿರಿ ಎನ್ನುವಂಥ ಕುತೂಹಲ ಒಂದು. ನಮ್ಮ ದೇಶದ ವಿರುದ್ಧವಾಗಿ ಯಾರ್ಯಾರು ಕೆಲಸ ಮಾಡ್ತಾರೆ ಬಗ್ಗೆ ಕೆಲವು ಮಾಹಿತಿ ನನ್ನ ಹತ್ರ ಕಾಲಕ್ಕೆ ಕಲೆಕ್ಟ್ ಮಾಡ್ತಾ ಇದೆ. ಸೊ ನನ್ನ ಹತ್ರ ಸಾಕಷ್ಟು ಆಗಲೇ ಈ ವಿಷಯದ ಬಗ್ಗೆ ಮಾಹಿತಿ ಇದ್ದಿದ್ದರಿಂದ ವೈ ನಾಟ್ ರಿಟರ್ನಿಂಗ್ ಆಫೀಸರ್ ಫಸ್ಟ್ ಫೈಲ್ ಮಾಡಿ ಅವ್ರದ್ದು ಇಂಡಿಯನ್ ಸಿಟಿಸನ್ಶಿಪ್ನ ಕ್ಯಾನ್ಸಲ್ ಮಾಡಿ ನಾನು ರೆಪ್ರೆಸೆಂಟೇಷನ್. ಈ ಪ್ರಕರಣ ಇತ್ಯರ್ಥಗೊಂಡಿದ್ದ ದಿವಸ ಇಡೀ ದೇಶಕ್ಕೆ ಒಂದು ಶಾಕ್ ಆಗ್ಬೋದು. ಸ್ನೇಹಿತರೆ ನಮಸ್ಕಾರ, ಹೊಸ ದಿಗಂತ ಡಿಜಿಟಲ್ ಚಾನಲ್ಗೆ ಸ್ವಾಗತ. ಕಳೆದ ಕೆಲವು ದಿನಗಳಿಂದ ದೇಶಾದ್ಯಂತ ಒಂದು ವಿಚಾರ ಪ್ರಸ್ತಾಪ ಆಗ್ತಾ ಇದೆ. ರಾಹುಲ್ ಗಾಂಧಿಯವರ ದ್ವಿಪೌರತ್ವ ವಿಚಾರ. ರಾಹುಲ್ ಗಾಂಧಿಯವರು ಬ್ರಿಟಿಷ್ ಪೌರತ್ವವನ್ನು ಹೊಂದಿದ್ದಾರೆ ಅನ್ನುವಂಥ ಒಂದು ಸುದ್ದಿ ಸಾಕಷ್ಟು ವಿವಾದಗಳನ್ನು ಎಬ್ಬಿಸ್ತಾ ಇದೆ. ಒಂದು ವೇಳೆ ಇದೇನಾದರೂ ಪ್ರೂವ್ ಆಗಿಬಿಟ್ರೆ ರಾಹುಲ್ ಗಾಂಧಿಯವರ ಪೌರತ್ವ ಹೋಗುತ್ತೆ, ಭಾರತೀಯ ಪೌರತ್ವ ಹೋಗುತ್ತೆ, ಅವರ ಲೋಕಸಭಾ ಸದಸ್ಯತ್ವ ಹೋಗುತ್ತೆ, ಅವರ ವಿಪಕ್ಷ ಸ್ಥಾನ ಹೋಗುತ್ತೆ. ಅಲ್ಟಿಮೇಟ್ ಆಗಿ ಅವರು ಭಾರತವನ್ನೇ ಬಿಡಬೇಕಾದ ಸಂದರ್ಭ ಬಂದುಬಿಡುತ್ತಾ? ಸೊ ಇಷ್ಟೆಲ್ಲ ಪ್ರಶ್ನೆಗಳು ಈಗ ಚರ್ಚೆ ಆಗ್ತಾ ಇದೆ. ಇಷ್ಟೆಲ್ಲ ಪ್ರಶ್ನೆಗಳು ಚರ್ಚೆ ಆಗೋದಕ್ಕೆ ಮೂಲ ಕಾರಣ ಅಂತಂದರೆ ವಿಘ್ನೇಶ್ ಶಿಶಿರ್ ಅವರು ಹಾಕಿದಂತಹ ಒಂದು ಪಿಟಿಷನ್ನು ಇಷ್ಟೆಲ್ಲ ಇವತ್ತು ಚರ್ಚೆಗೆ ಕಾರಣ ಆಗ್ತಾ ಇದೆ. ಸೊ ವಿಘ್ನೇಶ್ ಶಿಶಿರ್ ಇವತ್ತು ನಮ್ಮ ಜೊತೆ ಸ್ಟುಡಿಯೋದಲ್ಲಿದ್ದಾರೆ. ಅವರಿಗೆ ನಾನು ಸ್ವಾಗತವನ್ನು ಬಯಸ್ತೇನೆ. ನಮಸ್ಕಾರ ವಿಘ್ನೇಶ್. ನಮಸ್ಕಾರ ಸರ್. ಸರ್, ನಾನು ಆಗಲೇ ಹೇಳಿದ ಹಾಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಈ ವಿವಾದ. ಸೊ ರಾಹುಲ್ ಗಾಂಧಿಯವರ ಪೊಲಿಟಿಕಲ್ ಕೆರಿಯರೇ ಹೋಗ್ಬಿಡುತ್ತೋ ಅನ್ನುವಷ್ಟರ ಮಟ್ಟಿಗೆ ಚರ್ಚೆ ಆಗ್ತಾ ಇದೆ. ಸೊ ಈ ಕೇಸಿನ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ನೀವು ನಮ್ಮ ವೀಕ್ಷಕರಿಗೆ ಕೊಡಬೇಕು ಅಂತ ನಾನು ಕೇಳ್ಕೊತೀನಿ. ಅದಕ್ಕೆ ಮುಂಚೆ ಖಂಡಿತ ನೀವು ಯಾಕೆ ರಾಹುಲ್ ಗಾಂಧಿಯವರ ಹಿಂದೆ ಬಿದ್ದಿರಿ ಎನ್ನುವಂಥ ಕುತೂಹಲ ಒಂದು. ನೀವು ಕರ್ನಾಟಕದವರು, ರಾಹುಲ್ ಗಾಂಧಿಯವರು ರಾಷ್ಟ್ರೀಯ ನಾಯಕರು, ಅದು ಅವರು ಉತ್ತರ ಪ್ರದೇಶದಲ್ಲಿ ನಿಂತು ಗೆದ್ದವರು. ಸೊ ನೀವು ಇಲ್ಲಿಂದ ಅಲ್ಲಿಗೆ ಹೋಗಿ ಅಲಹಾಬಾದ್ಗೆ ಹೋಗಿ ನೀವು ಯಾಕೆ ರಾಹುಲ್ ಗಾಂಧಿಯವರ ಹಿಂದೆ ಬಿದ್ದಿರಿ? ಮೊದಲನೇದಾಗಿ ನನಗೆ ಹೊಸ ದಿಗಂತ ಡಿಜಿಟಲ್ ವಾಹಿನಿಯ ಈ ಸಂದರ್ಶನಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು. ಥ್ಯಾಂಕ್ ಯು. ಮತ್ತು ನಿಮ್ಮ ಹೊಸ ದಿಗಂತ ವಾಹಿನಿ ಎಲ್ಲ ಸಿಬ್ಬಂದಿಗಳಿಗೂ ಧನ್ಯವಾದಗಳು. ಮೂಲ ನಾನು ಬೆಂಗಳೂರಿನವನು, ಇಲ್ಲೇ ಹುಟ್ಟು ಬೆಳೆದಂಥವ್ರು. ನಾನು ಬೆಂಗಳೂರಿಂದ. ನಾನು 3ನೇ ತಲೆಮಾರಿನ ಸ್ವಯಂ ಸೇವಕ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ 3ನೇ ತಲೆಮಾರಿನ ಸ್ವಯಂ ಸೇವಕ, ಮತ್ತು ನಾನು ಭಾರತೀಯ ಜನತಾ ಪಾರ್ಟಿಯ ಸಕ್ರಿಯ ಕಾರ್ಯಕರ್ತ ಕೂಡ ಹೌದು. ಹಲವಾರು ವರ್ಷಗಳಿಂದ ನಾನು ಸಂಘದೊಂದಿಗೆ ಮತ್ತು ಭಾರತೀಯ ಜನತಾ ಪಾರ್ಟಿಯೊಂದಿಗೆ ನಿಕಟವಾದ ಸಂಪರ್ಕ ಹೊಂದಿದ್ದೀನಿ. ಸಾಕಷ್ಟು ಚುನಾವಣೆ ಕಾರ್ಯಗಳಲ್ಲಿ, ಲೋಕಸಭಾ ಚುನಾವಣೆ ಮತ್ತು ಅಸೆಂಬ್ಲಿ ಚುನಾವಣೆಗಳಲ್ಲೂ ನಾನು ಕೆಲಸ ಮಾಡಿದ್ದೀನಿ ಕಾರ್ಯಕರ್ತನಾಗಿ. ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ, ಭಾರತೀಯ ಜನತಾ ಪಾರ್ಟಿಯ ಸಾಮಾನ್ಯ ಕಾರ್ಯಕರ್ತ. ಓಕೆ. ಹಾಗೂ ನಾನು ಅಲ್ಟ್ರಾ ರೈಟ್ ವಿಂಗ್ ಹಿಂದೂ ನ್ಯಾಷನಲಿಸ್ಟ್, ಅಂದರೆ ಒಬ್ಬ ದೇಶಾಭಿಮಾನಿ. ನಾನು ಐ ಆಮ್ ಎ ನ್ಯಾಷನಲಿಸ್ಟ್. ಸೊ ನನಗೆ ಇದೆಲ್ಲ ಕೆಲವು ವಿಷಯಗಳು, ಈ ನಮ್ಮ ದೇಶದ ವಿರುದ್ಧ ಚಟುವಟಿಕೆ ಮಾಡೋಂಥವ್ರು ಮತ್ತು ನಮ್ಮ ದೇಶದ ವಿರುದ್ಧವಾಗಿ ಯಾರ್ಯಾರು ಕೆಲಸ ಮಾಡ್ತಾರೆ ಅದ್ರ ಬಗ್ಗೆ ಕೆಲವು ಮಾಹಿತಿ ನನ್ನ ಹತ್ರ ಕಾಲಕ್ಕೆ ಕಲೆಕ್ಟ್ ಮಾಡ್ತಾಯಿದ್ದೆ. ನಾನು ಯಾವತ್ತೊಂದು ಸಮಯ ಬರ್ಬೋದು, ಉಪಯೋಗಕ್ಕೆ ಬರ್ಬೋದು ಅಂತ. ಸೊ ಇದೇನಾಯಿತು, 2024 ಲೋಕಸಭಾ ಚುನಾವಣೆ ವೇಳೆಯಲ್ಲಿ ನನಗೆ ಒಬ್ಬರು ಭಾಳ ಹಿರಿಯ BJPಯ ಕಾರ್ಯಕರ್ತಿದ್ದಾರೆ ಬೆಂಗಳೂರಿನಲ್ಲಿ. ಅವರು ನನಗೊಂದು ದೂರವಾಣಿ ಕರೆ ಮಾಡಿದ್ರು. ರಾತ್ರಿ ಸುಮಾರು 1 ಗಂಟೆ ಬೆಳಗಿನ ಜಾವ ಆಗಿರ್ಬೋದು. ಈಗ ಈ ರಾಹುಲ್ ಗಾಂಧಿಯವರು ಬ್ರಿಟಿಷ್ ಪೌರತ್ವ ವಿಷಯ ಇರೋದ್ರಿಂದ ಅವರು ಚುನಾವಣೆ ಕಂಟೆಸ್ಟ್ ಮಾಡ್ತಾರೆ ಇಲ್ಲಿ ವಯನಾಡ್ನಲ್ಲಿ. ಯಾಕೆ ಇದ್ರ ಬಗ್ಗೆ ನೀವೇನಾದರೂ ಗಮನ ವಹಿಸಬಾರ್ದು ಅಂತ ಅವ್ರು ಕೇಳೋದು. ಭಾಳ ಹಿರಿಯ ನಮ್ಮ ಬೆಂಗಳೂರಿನಲ್ಲಿ ಆದಂಥ ಹಿರಿಯ BJP ಕಾರ್ಯಕರ್ತರು. ಸುಮಾರು ಜನಸಂಘದ ಕಾಲದಿಂದ ಅವರು ನಮ್ಮ ತಂದೆಯ ಸ್ನೇಹಿತರು ಕೂಡ ಹೌದು. ಅವ್ರ ಹೆಸರು ನಾನು ಹೇಳಲಿಕ್ಕೆ ಅವಕಾಶ ಇಲ್ಲ ಇಲ್ಲಿ. ಅವರು ಅದು ಮಾಡಿದ ಮೇಲೆ ನನಗೊಂದು ವೈಯಕ್ತಿಕವಾಗಿ ಒಂದು ಐಡಿಯಾ ಬಂತು. ಈ ಥರ ಎನಿಬಡಿ ಕ್ಯಾನ್ ಫೈಲ್ ಅಬ್ಜೆಕ್ಷನ್. ಈಗ ಯಾರೇ ಲೋಕಸಭಾ ಚುನಾವಣೆ ಅಂತೂ ಯಾರು ಬೇಕಾದ್ರೆ ಅಬ್ಜೆಕ್ಷನ್ ಫೈಲ್ ಮಾಡ್ಬೋದು. ದೆರ್ ಈಸ್ ನೋ ಬಾರ್ ದಟ್ ಓನ್ಲಿ ದ ಕ್ಯಾಂಡಿಡೇಟ್ ಹೂ ಆರ್ ಕಂಟೆಸ್ಟಿಂಗ್ ದ ಎಲೆಕ್ಷನ್ ಆರ್ ದಿ ಕ್ಯಾಂಡಿಡೇಟ್ಸ್ ನಾಮಿನಿ ಹೂ ಇಸ್ ದೇರ್ ದೇ ಕ್ಯಾನ್ ಫೈಲ್ ದ ಅಬ್ಜೆಕ್ಷನ್ ಅಂತ. ಆ ಬಾರ್ ಇಲ್ಲ. ಸೊ ಯಾರು ಬೇಕಾದ್ರೆ ಅಬ್ಜೆಕ್ಷನ್ನ ಫೈಲ್ ಮಾಡ್ಬೋದು ರಿಟರ್ನಿಂಗ್ ಆಫೀಸ್ಗೆ. ಸೊ ನನ್ನ ಹತ್ರ ಸಾಕಷ್ಟು ಆಗಲೇ ಈ ವಿಷಯದ ಬಗ್ಗೆ ಮಾಹಿತಿ ಇದ್ದಿದ್ದರಿಂದ ರಾಹುಲ್ ಗಾಂಧಿಯವರ ಬ್ರಿಟಿಷ್ ನಾಗರಿಕತ್ವದ ಬಗ್ಗೆ ಸೊ ನಾನು ಮಾಹಿತಿ ಎಲ್ಲ ಕಲೆಕ್ಟ್ ಮಾಡಿ ಒಂದು ಡೀಟೇಲ್ಡ್ ರೆಪ್ರೆಸೆಂಟೇಷನ್ನ ವೈನಾಡ್ ರಿಟರ್ನಿಂಗ್ ಆಫೀಸರ್ಗೆ ಫಸ್ಟ್ ಫೈಲ್ ಮಾಡಿದೆ. ಓಕೆ. ಮೇ ತಿಂಗಳಲ್ಲಿ, ಮೇ 2024. ಯಾಕಂದರೆ ರಾಹುಲ್ ಗಾಂಧಿಯವರು ವೈನಾಡಿಂದ ಫಸ್ಟ್ ಲೋಕಸಭಾ ಚುನಾವಣೆ ಕಂಟೆಸ್ಟ್ ಮಾಡಿದರು. ಅಲ್ಲಿ ನಾಮಿನೇಷನ್ ಫೈಲ್ ಮಾಡಿದ್ಮೇಲೆ ನಾವು ಅಬ್ಜೆಕ್ಷನ್ ಹಾಕಿದ್ದಕ್ಕೆ ಚೀಫ್ ಎಲೆಕ್ಟೋರಲ್ ಆಫೀಸರ್ ಕೇರಳ ಮತ್ತು ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ದ ಕೂಡ ಡೈರೆಕ್ಷನ್ಸ್ ಬಂತು ರಿಟರ್ನಿಂಗ್ ಆಫೀಸರ್ಗೆ. ಇವರು ಭಾಳ ಸೀರಿಯಸ್ ಅಬ್ಜೆಕ್ಷನ್ಸ್ನ ರೈಸ್ ಮಾಡಿದ್ದಾರೆ. ಇದ್ರ ಬಗ್ಗೆ ನೀವು
ಯು ಹ್ಯಾವ್ ಟು ಟೇಕ್ ಆ್ಯಕ್ಷನ್ ಅಂತ. ಅದಾದಮೇಲೆ ನನಗೆ ರಿಪ್ಲೈ ಕೂಡ ಬಂತು ರಿಟರ್ನಿಂಗ್ ಆಫೀಸರ್ ವಯನಾಡಿಂದ, ಈ ಥರ ನೀವು ಯಾವುದೇ ಕಾರಣಕ್ಕೆ ನಾವೇನು ಡಿಸಿಷನ್ ತೊಗೊಳಕ್ಕಾಗೋದಿಲ್ಲ ಈ ಬ್ರಿಟಿಷ್ ಸಿಟಿಸನ್ಶಿಪ್ ಬಗ್ಗೆ, ಮತ್ತು ಬೇರೆ ಬೇರೆ ಅಬ್ಜೆಕ್ಷನ್ಸ್ ನಾನು ಹಾಕಿದ್ದೆ ನನ್ನ ಒಂದು ಎಲೆಕ್ಷನ್ ಅಬ್ಜೆಕ್ಷನಲ್ಲಿ. ಸೊ ನೀವು ಕೋರ್ಟ್ಗೆ ಹೋಗಬೇಕು ಯಾವುದೇ ಕಾರಣಕ್ಕೆ ಅಂತ ನನಗೊಂದು ಎಂಡಾರ್ಸ್ಮೆಂಟ್ ಅಲ್ಲೇ ಕೊಟ್ಟರು, ಇವಾಗ ವಯನಾಡ್ ರಿಟರ್ನಿಂಗ್ ಆಫೀಸರ್. ಅದು ಕೊಟ್ಟಮೇಲೆ ತಿರ್ಗಾ ಮತ್ತೆ ನಮ್ಮ ಕರ್ನಾಟಕದಲ್ಲಿ ಕೂಡ 1 ಮತ್ತು 2ನೇ ಹಂತದ ಲೋಕಸಭಾ ಚುನಾವಣೆ ನಡೀತಿತ್ತು. 2ನೇ ಹಂತದ ಚುನಾವಣೆ ಟೈಮಲ್ಲಿ ನಾನು ಬೆಳಗಾಂನಲ್ಲಿದ್ದೆ. ಸ್ವಲ್ಪ ಅಲ್ಲಿ ಪಕ್ಷದ ಕಾರ್ಯಚಟುವಟಿಕೆ ವಿಷಯಕ್ಕೆ ನನಗೆ ನಿಮಿತ್ತ ಆಗಿತ್ತು. ಬೆಳಗಾಮಿಂದ ನಾನು ಅಬ್ಜೆಕ್ಷನ್ ಫೈಲ್ ಮಾಡಿದೆ, ಯಾವುದಕ್ಕೆ ರಾಯ್ಬರೇಲಿ ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿಗೆ ಬೈ ಇಮೇಲ್. ಪ್ಲಸ್ ಅಲ್ಲಿ ಹಾರ್ಡ್ ಕಾಪಿ ಕೂಡ ನಮ್ಮ BJPಯ ಕಾರ್ಯಕರ್ತರು ಮತ್ತು ವಕೀಲರ ಮೂಲಕ ಅಲ್ಲಿ ತಲುಪಿಸಿದ್ದೆ ರಿಟರ್ನಿಂಗ್ ಆಫೀಸರ್ ರಾಯ್ಬರೇಲಿ. ಯಾಕಂದರೆ ಆಲ್ರೆಡಿ ಒನ್ ಸೆಟ್ ಆಫ್ ಅಬ್ಜೆಕ್ಷನ್ಸ್ ರೆಡಿ ಇತ್ತು ನಮ್ಮ ಹತ್ರ. ಸೇಮ್ ಅಬ್ಜೆಕ್ಷನ್ ಕಾಪಿನ ವಿ ಹ್ಯಾವ್ ಆಲ್ಸೋ ಫೈಲ್ಡ್ ವಿತ್ ದ ರಿಟರ್ನಿಂಗ್ ಆಫೀಸರ್ ರಾಯ್ಬರೇಲಿ. ದೀಸ್ ಆರ್ ದ ಅಬ್ಜೆಕ್ಷನ್. ಇದು ನಮ್ಮ ಡಾಕ್ಯುಮೆಂಟ್ರಿ ಎವಿಡೆನ್ಸಸ್ ಇದೆ ನೋಡಿ. ಇವರು ಬ್ರಿಟಿಷ್ ಸಿಟಿಸನ್, ಇವರು ರಾಹುಲ್ ಗಾಂಧಿ. ಮತ್ತು ಬೇರೆ 2-3 ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಸ್ ಇದೆ. ಯಾವುದೋ ಒಂದು ಕೇಸಲ್ಲಿ ಅವ್ರು ಆಗಲೇ ಕನ್ವಿಕ್ಟ್ ಆಗಿದ್ರು. ಸೂರತ್ ಕೋರ್ಟ್ ಹ್ಯಾಡ್ ಕನ್ವಿಕ್ಟೆಡ್ ರಾಹುಲ್ ಗಾಂಧಿ ಇನ್ ದ ಮೋದಿ ಸರ್ನೇಮ್ ಕೇಸ್. ಹೌದು. ಕನ್ವಿಕ್ಷನ್ ಆಗಿರ್ಬೇಕಾದ್ರೆ ರಾಹುಲ್ ಗಾಂಧಿ ಅವ್ರಿಗೆ ಕೋರ್ಟ್ ವಿಶೇಷ ಪರ್ಮಿಷನ್ ನೀಡಿರಲಿಲ್ಲ ಎಲೆಕ್ಷನ್ ಕಂಟೆಸ್ಟ್ ಮಾಡಲಿಕ್ಕೆ. ಒಂದು ಸುಪ್ರೀಂ ಕೋರ್ಟ್ ಪ್ರಕರಣ ಇದೆ, ಕಾನ್ಸ್ಟಿಟ್ಯೂಷನ್ ಬೆಂಚ್ ಜಜ್ಮೆಂಟ್ ಕೊಟ್ಟಿದ್ದಾರೆ ಆ ಕೇಸಲ್ಲಿ. ಸೊ ಆ ಜಜ್ಮೆಂಟ್ ಇವ್ನಿಗೆ ಅನ್ವಯ ಆಗುತ್ತೆ. ಸೊ ಅದ್ರ ಪ್ರಕಾರ ಇವ್ರು ಕಂಟೆಸ್ಟ್ ಮಾಡೋಕ್ಕಾಗಲ್ಲ ನಾವು ಕೋರ್ಟ್ ಮಾಡಿದ್ವಿ ಆ ಅಬ್ಜೆಕ್ಷನ್ಲಿ. ಸೆಕೆಂಡ್ ಟೈಮ್ ರಾಯ್ಬರೇಲಿ ಫೈಲ್ ಮಾಡಿರ್ಬೇಕಾದ್ರೆ. ಸೊ ಸೇಮ್ ಅಲ್ಲೂ ರಿಟರ್ನಿಂಗ್ ಆಫೀಸರ್ಸ್ ಅನೇಬಲ್ ಟು ಟೇಕ್ ಎನಿ ಡಿಸಿಷನ್. ಆವಾಗ ಕೂಡ ಕೇಂದ್ರ ಚುನಾವಣಾ ಆಯೋಗ ಮತ್ತು ಉತ್ತರ ಪ್ರದೇಶ ಚುನಾವಣಾ ಆಯೋಗದಿಂದ ಡೈರೆಕ್ಷನ್ ಕೊಟ್ಟರು ರಾಯ್ಬರೇಲಿ ರಿಟರ್ನಿಂಗ್ ಆಫೀಸರ್ಗೆ, ಇದು ಭಾಳ ಸೀರಿಯಸ್ ಅಬ್ಜೆಕ್ಷನ್ ಇದೆ, ನೀವು ಇದನ್ನ ಕನ್ಸಿಡರ್ ಮಾಡಿ ಆ್ಯಕ್ಷನ್ ಬೇಕಾದ್ರೆ ರಿಟರ್ನಿಂಗ್ ಆಫೀಸರ್ ದ ಓನ್ಲಿ ಪರ್ಸನ್ ಹೂ ಕೆನ್ ಇದರ್ ಅಕ್ಸೆಪ್ಟ್ ಆರ್ ರಿಜೆಕ್ಟ್ ದ ನಾಮಿನೇಷನ್. ಇನ್ಯಾರಿಗೂ ಅಧಿಕಾರ ಇರೋದಿಲ್ಲ. ಸೊ ಅವರು ಅಲ್ಲಿ ಸಹ ನಮ್ಗೆ ಎಂಡಾರ್ಸ್ಮೆಂಟ್ ಕೊಟ್ಟರು ಹಿಂಗಾಗಿ ಅಂತ. ಆಮೇಲೆ ಚುನಾವಣೆ ರಿಸಲ್ಟ್ ಬಂತು. ಅದು ಬಂದಾದಮೇಲೆ ಅವ್ರು ಎರಡೂ ಸ್ಥಾನದಲ್ಲಿ ಗೆದ್ದಿದ್ರು, ಒಂದು ವಯನಾಡ್ ಮತ್ತು ಇನ್ನೊಂದು ರಾಯ್ಬರೇಲಿ. ಕೆಲವು ದಿವಸ ನಮಗೊಂದು ಐಡಿಯಾ ಇತ್ತು, ಅವರು ಒಂದಿಲ್ಲ ಒಂದು ಕಡೆ ರಿಸೈನ್ ಮಾಡಲೇಬೇಕು, ಇನ್ನು 2 ಕಡೆ ಅವ್ರು MP ಆಗಿ ಮುಂದುವರಿಲಿಕ್ಕಾಗಲಿಲ್ಲ. ಕೊನೆಗೆ ಅವರು ವಯನಾಡಿನ ರಿಸೈನ್ ಮಾಡಿದ್ರು, ಆಮೇಲೆ ರಾಯ್ಬರೇಲಿ ಕಂಟೆಸ್ಟ್ ಮಾಡಿದ್ರು. ಸೊ ಅದಕ್ಕೆ ನಾವು ರಾಯ್ಬರೇಲಿ ಇರೋದ್ರಿಂದ ಉತ್ತರ ಪ್ರದೇಶದಲ್ಲಿ ಅಲಹಾಬಾದ್ ಹೈಕೋರ್ಟ್, ಅದು ಲಕ್ನೋ ಬೆಂಚ್ ವ್ಯಾಪ್ತಿಗೆ ಬರುತ್ತೆ. ಅಲಹಾಬಾದ್ ಹೈಕೋರ್ಟ್ನ 2 ಪೀಠಗಳಿದೆ. ಒಂದು ಪೀಠ ಅಲಹಾಬಾದ್ ಇದೆ ಪ್ರಯಾಗ್ರಾಜಲ್ಲಿ, ಇನ್ನೊಂದು ಪೀಠ ಲಕ್ನೋನಲ್ಲಿದೆ. ಸೊ ನಮ್ಮ ಈ ರಾಯ್ಬರೇಲಿ ಜಿಲ್ಲೆ ಅನ್ನೋದು ಲಕ್ನೋ ಪೀಠಕ್ಕೆ ಬರುತ್ತೆ. ಅಲ್ಲಿ ನಾವು ಡಿವಿಷನ್ ಬೆಂಚ್ ಮುಂದೆ ಫಸ್ಟ್ PAL ಫೈಲ್ ಮಾಡಿದ್ವಿ ಜುಲೈ 2024. ಅದು ಫೈಲ್ ಮಾಡಿದಾಗ ಮ್ಯಾಟ್ರ್ ಬಂತು ಹಿಯರಿಂಗ್ಗೆ ಕೋರ್ಟ್ ಮುಂದೆ. ಅಲ್ಲಿ ಏನಾಗಿತ್ತು, ಫಸ್ಟ್ PAL ನಾವು ಬರೀ ಎಲೆಕ್ಷನ್ ಕಮಿಷನ್ ಮತ್ತು ರಿಟರ್ನಿಂಗ್ ಆಫೀಸರ್ಸ್ನ ಪಾರ್ಟಿ ಮಾಡಿದ್ವಿ. ಭಾರತ ಸರ್ಕಾರದ ಗೃಹ ಮಂತ್ರಾಲಯನ ನಾವು ಪಾರ್ಟಿ ಮಾಡಿರಲಿಲ್ಲ, ಹೋಮ್ ಮಿನಿಸ್ಟ್ರಿನ. ಸೊ ಕೋರ್ಟ್ ಡೈರೆಕ್ಷನ್ ಕೊಟ್ಟರು, ಸಿನ್ಸ್ ಇಟ್ ಈಸ್ ಆಲ್ಸೋ ಅಬೌಟ್ ಸಿಟಿಸನ್ಶಿಪ್. ನಾವು ಹಲವಾರು ಚುನಾವಣೆ ವಿಷಯದ ಬಗ್ಗೆ ಹಾಕಿದ್ವಿ. ಇಟ್ ಈಸ್ ಮೋರ್ ಆಫ್ ಎ ರಿಟ್ ಆಫ್ ಕೋವಾರೆಂಟು ಅಂತೀವಿ, ರಿಟ್ ಆಫ್ ಕೋವಾರೆಂಟು. ಸೊ ವೇರ್ ವಿ ಕ್ಯಾನ್ ಆಸ್ಕ್ ಫಾರ್ ರಿಮೂವಲ್ ಆಫ್ ಎನಿ ಪರ್ಸನ್ ಹೂ ಇಸ್ ಹೋಲ್ಡಿಂಗ್ ಅ ಪಬ್ಲಿಕ್ ಆಫೀಸ್. ಇದು ಸಾರ್ವಜನಿಕರ ಮಾಹಿತಿಗಾಗಿ. ಈಗ ಯಾರೇ ಆಗಿಲ್ಲ, ಗ್ರಾಮ ಪಂಚಾಯತಿ ಮೆಂಬರ್ ಆಗಿರಲಿ, ಇಲ್ಲ ಅವ್ರ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, MLA, MP ಆಗಲಿ, ರಿಟ್ ಆಫ್ ಕೋವಾರೆಂಟು ಇಸ್ ಅಪ್ಲಿಕೇಬಲ್ ಅಂತ ಎನಿಬಡಿ ಹೂ ಇಸ್ ಹೋಲ್ಡಿಂಗ್ ಪಬ್ಲಿಕ್ ಆಫೀಸ್. ಸೊ ಕೋರ್ಟ್ ಡೈರೆಕ್ಷನ್ ಕೊಡ್ತು, ನೀವು ಫಸ್ಟ್ ಹೋಮ್ ಮಿನಿಸ್ಟ್ರಿಗೆ ಒಂದು ರೆಪ್ರೆಸೆಂಟೇಷನ್ ಸಬ್ಮಿಟ್ ಮಾಡಿ. ಅದು ಸಬ್ಮಿಟ್ ಮಾಡಾದ್ಮೇಲೆ ಇನ್ನೊಂದು ರೌಂಡ್ ವಾಪಸ್ ಬನ್ನಿ ನಮ್ಮ ಹತ್ರ. ಇನ್ ಕೇಸ್ ಆಫ್ ಎನಿ ಫರ್ದರ್ ಆ್ಯಕ್ಷನ್ ವಿ ವಿಲ್ ಬಿ ಏಬಲ್ ಟು ಲುಕ್ ಇನ್ ಟು ದ ಮ್ಯಾಟರ್ ವಿತ್ ಲಿಬರ್ಟಿ. ನಾವು ಅದನ್ನ ಕೇಸ್ ಇದು ಮಾಡಿದ್ವಿ. ಸೊ ನಾನು 4ನೇ ತಾರೀಕು ಜುಲೈ ತಿಂಗಳ ರೆಪ್ರೆಸೆಂಟೇಷನ್ ಕೊಟ್ಟೆ ಹೋಮ್ ಮಿನಿಸ್ಟ್ರಿಗೆ, ಭಾರತ ಸರ್ಕಾರಕ್ಕೆ. ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್, ಫಾರಿನರ್ಸ್ ಡಿವಿಷನ್, ಸಿಟಿಸನ್ಶಿಪ್ ವಿಂಗ್ ಅಂತಿದೆ. ಸೊ ರೆಪ್ರೆಸೆಂಟೇಷನ್ ಕೊಟ್ಟು, ನೋಡಿಯಪ್ಪ ಈ ಥರ ಇವರು ರಾಹುಲ್ ಗಾಂಧಿ ಅನ್ನೋರು ರಾಯ್ಬರೇಲಿಯಿಂದ MP ಆಗಿದ್ದಾರೆ. ಸೊ ಇದೆಲ್ಲ ನಮ್ಮ ಹತ್ರ ಡೀಟೇಲ್ಸ್ ಇದೆ ಇವ್ರದ್ದು ಬ್ರಿಟಿಷ್ ನಾಗರಿಕತ್ವದ ಬಗ್ಗೆ. ನೀವು ಇದ್ರ ಬಗ್ಗೆ ತೀರ್ಮಾನ ತೊಗೊಂಡು ಅವ್ರದ್ದು ಇಂಡಿಯನ್ ಸಿಟಿಸನ್ಶಿಪ್ನ ಕ್ಯಾನ್ಸಲ್ ಮಾಡಿ ನಾನು ರೆಪ್ರೆಸೆಂಟೇಷನ್ ಕೊಟ್ಟೆ. ಸೊ ದಟ್ ವಾಸ್ ದ ಫಸ್ಟ್ ರೆಪ್ರೆಸೆಂಟೇಷನ್ ಗಿವನ್ ಇನ್ ದ ಮಂತ್ ಆಫ್ ಜುಲೈ 2024. ಅದು ಕೊಟ್ಟಮೇಲೆ ಸಾಕಷ್ಟು ದಿವಸ ನಾನು ವೆಯ್ಟ್ ಮಾಡಿದೆ ಏನಾದ್ರು ಮೂವ್ಮೆಂಟ್ ಆಗುತ್ತೆ ಅಂತ. ಕೆಲವು ಇನ್ಫಾರ್ಮೇಷನ್ ನನಗೂ ಬಂತು ಏನೇನೋ ಅಲ್ಲಿ ಡೆವಲಪ್ಮೆಂಟ್ ಆಗಿದೆ ಅಂತ. ಅದು ಅಧಿಕೃತವಾಗಿ ನಾನು ಪಡ್ಕೊಂಡು ಮತ್ತೆ ನಾನು ತಿರ್ಗಾ ಕೋರ್ಟ್ ಮೆಟ್ಲೇರೋ ಪರಿಸ್ಥಿತಿ ಆಯ್ತು ನನಗೆ. ಯಾವಾಗ 2024 ಸೆಪ್ಟೆಂಬರ್ನಲ್ಲಿ, ಆಗಸ್ಟ್ ತಿಂಗಳು ತಿರ್ಗಾ ನಾನು ಫೈಲ್ ಮಾಡಿದೆ. ಯಾಕಂದರೆ ಅದು ಆಲ್ಮೋಸ್ಟ್ 2 months 60 days ಟೈಮ್ ಪೀರಿಯಡ್ ಆಗಿತ್ತು. ಫಸ್ಟ್ ಡೇನೇ ಕೋರ್ಟ್ ಡೈರೆಕ್ಷನ್ ಕೊಟ್ಟರು. ಸೆಕೆಂಡ್ ಟೈಮ್ ನಾವು 8/31 of 2024 ಸೆಕೆಂಡ್ ಟೈಮ್ PAL ಹಾಕಿದಾಗ, ಯಾಕಂದರೆ ಕೇಸ್ನ ನಾನೇ ಆರ್ಗ್ಯುಮೆಂಟ್ ಮಾಡ್ತೀನಿ. ಐ ಆಮ್ ದ ಪೆಟಿಷನರ್, ನಾನೇ ಆರ್ಗ್ಯುಮೆಂಟ್ ಮಾಡ್ತೀನಿ. ಯಾವ ಅಡ್ವೊಕೇಟ್ ಇಲ್ಲ ಈ ಕೇಸಲ್ಲಿ. ಐ ಆಮ್ ದ ಇನ್ ಪರ್ಸನ್ ಪೆಟಿಷನರ್ ಆರ್ಗ್ಯೂಯಿಂಗ್ ದಿಸ್ ಕೇಸ್. ಯಾಕಂದರೆ ಸಿನ್ಸ್ ಐ ಆಮ್ ವೆಲ್ ಕನ್ವರ್ಸೆಂಟ್ ವಿತ್ ದ ಫ್ಯಾಕ್ಟ್ಸ್ ಆಫ್ ದ ಕೇಸ್, ನನಗೆ ಸುಲಭ ಆಗುತ್ತೆ ಆರ್ಗ್ಯುಮೆಂಟ್ ಮಾಡಿ. ಯಾಕಂದರೆ ಮಾನ್ಯ ನ್ಯಾಯಾಲಯ ಕೆಲವು ಪ್ರಶ್ನೆಗಳಿರುತ್ತೆ, ಯಾಕಂದರೆ ಭಾಳ ಸೀರಿಯಸ್ ಮ್ಯಾಟ್ರ್ ಇದು. ಇಡೀ ದೇಶದಲ್ಲಿ 140 ಕೋಟಿ ಜನಸಂಖ್ಯೆ ಇರೋ ದೇಶದಲ್ಲಿ ಭಾಳ ಸೀರಿಯಸ್ ಮ್ಯಾಟ್ರ್. ಒಬ್ಬ ವಿದೇಶಿ ಪ್ರಜೆ ಇನ್ನೂ ಸತತ 20 ವರ್ಷಗಳಿಂದ
ನಮ್ಮ ಚುನಾವಣೆ ಆಯೋಗಕ್ಕೆ ಮತ್ತು ಹಲವಾರು ಬೇರೆ ಬೇರೆ ಏಜೆನ್ಸೀಸ್ಗೆ ಅವರು ಮೋಸ ಮಾಡಿ ಒಬ್ಬ ವಿದೇಶಿ ಪ್ರಜೆ, ನಾನು ಸ್ಪೆಸಿಫಿಕ್ಕಾಗಿ ರಾಹುಲ್ ಗಾಂಧಿ ಬಗ್ಗೆ ಹೇಳ್ತಿಲ್ಲ, ಅವರು ಎಲೆಕ್ಷನ್ ಕಂಟೆಸ್ಟ್ ಮಾಡಿ ಗೆದ್ಕೊಂಬರ್ತಾರೆ. ಆಮೇಲೆ ಇದು ಮೊದಲನೇ ಉದಾಹರಣೆ ಕೂಡ ಅಲ್ಲ. ಕಲ್ಕತ್ತಾನಲ್ಲಿ ಒಬ್ಬರು ಅಲೋ ರಾಣಿ ಸರ್ಕಾರ ಅಂತ ಕೋಲ್ಕತ್ತಾನಲ್ಲಿ ಅವರು MLA ಕೂಡ ಆಗಿದ್ರು. ಶಿ ವಾಸ್ ಅ ಬಾಂಗ್ಲಾದೇಶಿ ಸಿಟಿಸನ್. ಆಮೇಲೆ ಒಬ್ಬರು ಮಣಿಕುಮಾರ್ ಸುಬ್ಬಾ ಅಂತ, ಅವರು ಅಸ್ಸಾಮಿಂದ ರಾಜ್ಯಸಭಾ ಸದಸ್ಯರು ಕೂಡ ಆಗಿದ್ರು ಕಾಂಗ್ರೆಸ್ ಪಾರ್ಟಿಯಿಂದ. ಅವರು ಭಾರತೀಯ ಪ್ರಜೆನೇ ಆಗಿರಲಿಲ್ಲ. ಮೊನ್ನೆ ತೆಲಂಗಾಣಲ್ಲೂ ಇದೇ ಥರ ಒಂದು ಕೇಸ್ ನಡೀತು. ಒಬ್ಬರು ತೆಲಂಗಾಣಯ ಮಾಜಿ MLA 4 ಬಾರಿ ಅವ್ರು ಗೆದ್ದಿದ್ರು MLA. ಅವರು ಹಿ ವಾಸ್ ಹೋಲ್ಡಿಂಗ್ ಅ ಜರ್ಮನ್ ಸಿಟಿಸನ್ಶಿಪ್. ಸೊ ಹಲವಾರು ಈ ಥರ ಮುಂದೆ ಉದಾಹರಣೆಗಳಿದೆ. ರಾಹುಲ್ ಗಾಂಧಿ ಒಂದೇ ಪ್ರಪ್ರಥಮ ಏನು ಪ್ರಕರಣ ಅಲ್ಲ. ಸೊ ಆ ಪ್ರಕರಣಗಳಲ್ಲಿ ಏನೇನು ನ್ಯಾಯಾಲಯ ತೀರ್ಮಾನ ತಗೊಂಡಿದೆ ಅಂತ ನ್ಯಾಯಾಲಯದ ಮುಂದೆ ಇದೆ ಈಗ. ದರ್ ಇಸ್ ಲಾಟ್ ಆಫ್ ಪ್ರೆಸಿಡೆಂಟ್ಸ್ ಅವೈಲೇಬಲ್ ಇನ್ ಸಚ್ ಮ್ಯಾಟರ್ಸ್ ವೇರ್ ಕೋರ್ಟ್ಸ್ ಹವ್ ಆಲ್ರೆಡಿ ಡಿಸೈಡೆಡ್ ವೇರ್ politicians and MPs or MLAs are holding foreign citizenship where they have been disqualified not only with their citizenship plus also their what you call membership of the Lok Sabha or the Assembly has been terminated by the courts. ಈ ಹೇಳಿದ ಎಕ್ಸಾಂಪಲ್ಗಳೆಲ್ಲ ಡಿಸ್ಕ್ವಾಲಿಫೈ ಆಗಿದ್ದಾರೆ. ಇವರು ಮಣಿಕುಮಾರ್ ಸುಬ್ಬಾ ಅನ್ನೋರು ತೀರ್ಕೊಂಡ್ರವರು. ಯಾಕಂದ್ರೆ ಆ ಕೇಸ್ನಲ್ಲಿ ಕೂಡ ಸುಪ್ರೀಂ ಕೋರ್ಟೇ CBI ಎನ್ಕ್ವೈರಿ ಕಾನ್ಸ್ಟಿಟ್ಯೂಟ್ ಮಾಡಿದ್ರು. ಅವ್ರದ್ದು ಪೌರತ್ವದ ಬಗ್ಗೆ ನೀವು ಎನ್ಕ್ವೈರಿ ಮಾಡಿ ತೊಗೊಂಬನ್ನಿ ಅಂತ. ಅವರು ನೇಪಾಲ್ ಸಿಟಿಸನ್ ಆಗಿದ್ರು ಅವರು ಮಣಿಕುಮಾರ್ ಸುಬ್ಬಾ. ಸೊ ಒಂದು ಎರಡನೇದಾಯ್ತು. ತಿರ್ಗಾ ಸೆಕೆಂಡ್ ಟೈಮ್ ನಾವು ಹೋದಾಗ 831 PL ಫಸ್ಟ್ ಡೇ PL ಹಿಯರ್ ಮಾಡೋಕ್ಕೆ ನ್ಯಾಯಾಲಯಕ್ಕೆ ಗೊತ್ತಾಯ್ತು. ಯಾಕಂದರೆ ಇಷ್ಟು ಮಾಹಿತಿ ಬಂದಿರೋದ್ರಿಂದ ಮಾನ್ಯ ನ್ಯಾಯಾಲಯ ಅಲಹಾಬಾದ್ ಉಚ್ಚ ನ್ಯಾಯಾಲಯ ಡಿವಿಷನ್ ಬೆಂಚ್, 2 ಜಡ್ಜ್ ಇರ್ತಾರೆ ಡಿವಿಷನ್ ಬೆಂಚಲ್ಲಿ, ಅವರು ಡೈರೆಕ್ಟ್ ಮಾಡಿದ್ರು ಕೇಂದ್ರ ಸರ್ಕಾರಕ್ಕೆ, ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ಗೆ, ನಿಮ್ಮದೇನು ಸ್ಪಷ್ಟ ನಿಲುವು ತಿಳಿಸಿ ಇದ್ರ ಬಗ್ಗೆ, ವೆದರ್ ರಾಹುಲ್ ಗಾಂಧಿ ಇಸ್ ಇಂಡಿಯನ್ ಸಿಟಿಸನ್ ಆರ್ ನಾಟ್. ನಾನು ವೆರಿ ಲಿಮಿಟೆಡ್ ನಮ್ಗೆ ಇನ್ಫಾರ್ಮೇಷನ್ ಬೇಕು ಅಂತ. ಸೊ ಹಲವಾರು ಒಂದು 2-3-4 ಹಿಯರಿಂಗ್ ಆಯಿತು, ಒಂದು 3-4 ತಿಂಗಳ ಒಂದು ಸಮಯದಲ್ಲಿ. ಆಮೇಲೆ ಇದ್ರ ಮಧ್ಯದಲ್ಲಿ CBI ಫಸ್ಟ್ ನಾನು ಲಕ್ನೋಲಿರೋ CBI ಸ್ಪೆಷಲ್ ಕ್ರೈಮ್ಸ್ ಬ್ರಾಂಚ್ ಅಂತಿದೆ. CBIಯಲ್ಲಿ 3-4 ಡಿವಿಷನ್ಸ್ ಇರುತ್ತೆ. ಒಂದು AC ಬ್ರಾಂಚ್ ಅಂತೀವಿ, ಆ್ಯಂಟಿ ಕರಪ್ಷನ್ ಬ್ರಾಂಚ್. ಇನ್ನೊಂದು ಸ್ಪೆಷಲ್ ಕ್ರೈಮ್ಸ್ ಬ್ರಾಂಚ್ ಅಂತ ಇರುತ್ತೆ. ಇನ್ನೊಂದು ಇಂಟರ್ಪೋಲ್ ಜೊತೆ ಕೋಆರ್ಡಿನೇಟ್ ಮಾಡೋ ಡಿವಿಷನ್ ಇರುತ್ತೆ CBIನಲ್ಲಿ. ಹಲವಾರು ಯೂನಿಟ್ಸ್ ಇದೆ CBI ಸ್ಪೆಷಲೈಸ್ಡ್ ಯೂನಿಟ್ಸ್, ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್, ಡೆಲ್ಲಿ ಸ್ಪೆಷಲ್ ಪೊಲೀಸ್ ಆ್ಯಕ್ಟ್ನಲ್ಲಿ, ಎಸ್ಟಾಬ್ಲಿಷ್ಮೆಂಟ್ ಆ್ಯಕ್ಟ್. ಸೊ ಅಲ್ಲೇನಾಯಿತು, CBI ಲಕ್ನೋ ಸ್ಪೆಷಲ್ ಕ್ರೈಮ್ಸ್ ಬ್ರಾಂಚಿಂದ ಈ ಕೇಸು ಡೆಲ್ಲಿ CBI ಹೆಡ್ ಕ್ವಾರ್ಟರ್ಸ್ಗೆ ವರ್ಗಾವಣೆಗೊಳ್ತು ಸೆಪ್ಟೆಂಬರ್ ತಿಂಗಳಲ್ಲಿ. ಸೊ ಕೇಸ್ ವರ್ಗಾವಣೆಗೊಂಡ್ಮೇಲೆ ನ್ಯಾಯಕ್ಕೆ ನಾನು ತಿಳಿಸಿದೆ, ಈ ಥರ ನನಗೆ ಕೇಸ್ ಲಕ್ನೋಲ್ಲಿ ನಾನು ಕಂಪ್ಲೇಂಟ್ ಕೊಟ್ಟಿದ್ದೆ ಜುಲೈ ತಿಂಗಳಲ್ಲಿ, ಇದು ಈಗ ವರ್ಗಾವಣೆಗೊಂಡಿದೆ ಇಲ್ಲಿಗೆ ಡೆಲ್ಲಿ ಆ್ಯಂಟಿ ಕರಪ್ಷನ್ 2 ಬ್ರಾಂಚ್ ಅದೇ ಹೆಡ್ ಕ್ವಾರ್ಟರ್ಸ್ನಲ್ಲಿ. ಅವ್ರು ಈ ಕೇಸ್ನ ಇನ್ವೆಸ್ಟಿಗೇಟ್ ಮಾಡ್ತಾರೆ. ನ್ಯಾಯಾಲಯ ಹ್ಯಾಸ್ ನೋಟೆಡ್ ಡೌನ್ ದ ಡೆವಲಪ್ಮೆಂಟ್ ಏನು ನಡೆದಿದೆ ಅಂತ. ಅದಾದಮೇಲೆ ಸಬ್ಸಿಕ್ವೆಂಟ್ಲಿ ಕೋರ್ಟ್ ಮನೆ ನ್ಯಾಯಾಲಯ ಡೈರೆಕ್ಷನ್ ಕೊಟ್ಟರು ಯಾರಿಗೆ, ಭಾರತ ಸರ್ಕಾರಕ್ಕೆ, ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ಗೆ, ಯಾವಾಗ ಇದು ಫೈನಲ್ ತೀರ್ಮಾನ ಆಗ್ಬೋದು ಈ ಕೇಸ್ ಬಗ್ಗೆ ಅಂತ. ಸೊ ಸಬ್ಸಿಕ್ವೆಂಟ್ಲಿ ಭಾರತ ಸರ್ಕಾರ ಅವರ ವಕೀಲರು ಕೋರ್ಟಲ್ಲಿ ಬಂದು ಏನು ಅಡಿಷನಲ್ ಸಾಲಿಸಿಟರ್ ಜನರಲ್ ಅವರು ಸಬ್ಮಿಷನ್ ಮಾಡಿ, ಈ ಥರ ನಾವು UK ಗೌರ್ಮೆಂಟ್ಗೆ ಪತ್ರ ಬರೆದಿದ್ದೀವಿ, ಇವರು ವಿಘ್ನೇಶ್ ಅವ್ರು ಕೊಟ್ಟಿದ್ದು ಮಾಹಿತಿಗಳೆಲ್ಲ ಕರೆಕ್ಟಾಗಿದೆಯಾ ಅಂತ. ಪ್ಲಸ್ ಅಲ್ಲಿಂದ ಅದು ಕೆಲವು ಡೀಟೇಲ್ಸ್ ಎಲ್ಲ ರಾಹುಲ್ ಗಾಂಧಿಯವರ ಪೌರತ್ವದ ಬಗ್ಗೆ ನಾವು ಪ್ರಶ್ನೆಗಳು ಮತ್ತು ದಾಖಲೆಗಳನ್ನ ಕೇಳಿದ್ವಿ, ಅದು ಬರಲಿಕ್ಕೆ ವೆಯ್ಟ್ ಮಾಡ್ತಾಯಿದ್ದೆ. ಸೊ ನ್ಯಾಯಾಲಯ ಮೇ 2025, ಈಗ 2-3 ತಿಂಗಳ ಮುಂಚೆ ಫಸ್ಟ್ ಈ ರೌಂಡ್ ಈ ಕೇಸ್ನ ಡಿಸ್ಪೋಸ್ ಮಾಡಿರು. ಯಾಕಂದರೆ ಕೆಲವು ಮಾಹಿತಿಗಳು ಮತ್ತು ವಾಹಿನಿಗಳಲ್ಲಿ ಇದು ಕೇಸು ಡಿಸ್ಮಿಸ್ ಆಗೋಯ್ತು ಅಂತ ತಪ್ಪು ಮಾಹಿತಿ ಇದೆ. ಅಂದರೆ ಡಿಸ್ಮಿಸ್ ಆಗಲಿಲ್ಲ, ನ್ಯಾಯಾಲಯ ಕೇಸ್ನ ಡಿಸ್ಪೋಸ್ ಮಾಡಿದ್ರು. ಈಗ ಸದ್ಯಕ್ಕೆ ಬೇಕಾದ್ರೆ ನಿಮ್ಗೇನಾದ್ರು ಫರ್ದರ್ ಡಾಕ್ಯುಮೆಂಟ್ಸ್ ಬಂದಮೇಲೆ ತಿರ್ಗಾ ಈ ಕೇಸ್ನ ಪ್ರಕರಣ ರಿಓಪನ್ ಮಾಡಿ ರೀಸ್ಟಾರ್ಟ್ ಮಾಡೋಣ ಅಂತ. ತಿರ್ಗಾ ಮತ್ತೆ ಏನಾಯಿತು, ಏಪ್ರಿಲ್ 2025ನಲ್ಲಿ ನನಗೆ ಮಾಹಿತಿ ಬಂತು, 2025 ಏಪ್ರಿಲ್, ಈ ಕೇಸ್ ಮುಗಿಗೆ ಸ್ವಲ್ಪ ದಿವಸದ ಮುಂಚೆ ಈ ಥರ UK ಗೌರ್ಮೆಂಟಿಂದ ಪತ್ರ ಮತ್ತು ದಾಖಲಾತಿಗಳು ಮತ್ತು ಇವರು ಪಾಸ್ಪೋರ್ಟ್ ಏನಿದೆ ಇನ್ನು ಭಾರತೀಯ ಎಂಬಸಿ, ಇಂಡಿಯನ್ ಎಂಬಸಿ ಮೂಲಕ ಕಳಿಸ್ಕೊಡ್ತಾ ಇದ್ದಾರೆ ಗೌರ್ಮೆಂಟ್ ಆಫ್ ಇಂಡಿಯಾಗೆ ಅಂತ. ಅಂದರೆ ಗೌರ್ಮೆಂಟ್ ಆಫ್ ಇಂಡಿಯಾ ರಿಕ್ವೆಸ್ಟ್ ಮಾಡ್ಕೊಂಡಿತ್ತು ಅವ್ರಿಗೆ, ಗೌರ್ಮೆಂಟ್ ಆಫ್ ಇಂಡಿಯಾ ರಿಕ್ವೆಸ್ಟ್ ಮಾಡಿದರು UK ಗೌರ್ಮೆಂಟ್ ಅವ್ರಿಗೆ ಈ ಡೀಟೇಲ್ಸ್ ಎಲ್ಲ ಕೊಡಿ, ಮಾನ್ಯ ಅಲಹಾಬಾದ್ ನ್ಯಾಯಾಲಯ ನಮಗೆ ನಿರ್ದೇಶನ ನೀಡಿದೆ, ನಮಗೆ ಡಾಕ್ಯುಮೆಂಟ್ಸ್ ಎಲ್ಲ ಬೇಕು ಇವ್ರ ಬಗ್ಗೆ ನೋಡಿ, ಇವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ವಿಘ್ನೇಶ್ನವರು. ಹಲವಾರು ದಾಖಲೆಗಳು ನಾನು ಕೊಟ್ಟೀನಿ. ಜುಲೈ 2024 ಹಿಡ್ಕೊಂಡು ಇವತ್ತಿನವರೆಗೆ ದಿನನಿತ್ಯ ಏನೇನೋ ದಾಖಲೆಗಳು, ಕೆಲವು ಗೌಪ್ಯ ದಾಖಲೆಗಳು, ಐ ಕೆನಾಟ್ ಬಿ ವೆರಿ ಸ್ಪೆಸಿಫಿಕ್ ಏನು ಅಂತ, ಬಟ್ ಕೆಲವು ವಿಷಯಗಳನ್ನ ಹಂಚ್ಕೊಬೋದು. ಪೇಪರಲ್ಲಿ ಬಂದಿರೋ, ನ್ಯೂಸಲ್ಲಿ ಬಂದಿರೋದ್ರಿಂದ ಮಾನ್ಯ ರಾಹುಲ್ ಗಾಂಧಿ ಅವರು ವಿಯೆಟ್ನಾಂ ಹೋಗಿರೋ ವೀಡಿಯೋಸು, ಮಾನ್ಯ ರಾಹುಲ್ ಗಾಂಧಿ ಉಜ್ಬೇಕಿಸ್ತಾನ್ ಅಲ್ಲಿ ಹೋಗಿರೋ ವೀಡಿಯೋಸು, ಮಾನ್ಯ ರಾಹುಲ್ ಗಾಂಧಿ ಅವರು ಬಹರೇನ್, ಕತಾರ್ ಹೋಗಿರೋ ವೀಡಿಯೋಸು, ಮಾನ್ಯ ರಾಹುಲ್ ಗಾಂಧಿ ಅವರು ಲಂಡನ್ ಹೀತ್ರೋ ಅಲ್ಲಿ ಹೋಗಿರೋ ವೀಡಿಯೋಸನ್ನು ಕೆಲವು ನಾವು ಕೊಟ್ಟಿದ್ದೀವಿ. ಏನೇನು ನಮಗೆ ದಾಖಲಾತಿಗಳು ಈ ಕೇಸ್ಗೆ ನಮಗೆ ಸ್ಟ್ರೆಂಥನ್ ಮಾಡೋಕ್ಕೆ
ಅಲ್ಲ, ಬೇರೆ ಬೇರೆ ದೇಶಗಳಿಗೆ ಹೋದ ವಿಡಿಯೋ ಇದ್ದ ತಕ್ಷಣ ಅದು ಸಿಟಿಸನ್ಶಿಪ್ ಹೇಗೆ ಪ್ರೂವ್ ಆಗುತ್ತೆ? ಹೇಳ್ತೀನಿ. ಓಕೆ. ಈಗ ಫಾರ್ ಎಕ್ಸಾಂಪಲ್ ತಾವು ಒಂದು ದೇಶಕ್ಕೆ ಹೋಗ್ತೀರಾ, ನೀವು ಹೋಗ್ಬೇಕಾದ್ರೆ ನೀವು ಒಂದು ಏರ್ ಟಿಕೆಟ್ ತೊಗೊಂಡು ಹೋಗಲೇಬೇಕಾಗುತ್ತೆ. ನೀವು ಏರ್ ಟಿಕೆಟ್ ಹೋದಾಗ ವಿದೇಶಕ್ಕೆ ನೀವು ಒಂದು ಪಾಸ್ಪೋರ್ಟ್ ಹೊಂದಿರಲೇಬೇಕು. ನೀವು ಆ ದೇಶದಲ್ಲಿ ಇಳಿದ್ಮೇಲೆ ನೀವು ಯಾವ ಪಾಸ್ಪೋರ್ಟಲ್ಲಿ ಹೋಗಿದ್ದೀರಾ, ನೀವು ಯಾವ ಏರ್ಲೈನ್ ಮೇಲೆ ಹೋಗಿದ್ದೀರಾ, ಅದೆಲ್ಲ ಕೇಂದ್ರ ಸರ್ಕಾರ ಮತ್ತು ಗೃಹ ಮಂತ್ರಾಲಯದವರು ವೆರಿಫೈ ಮಾಡ್ತಾರೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಅಂತ. ಅಲ್ಲಿ ಕೆಲವೊಂದು ಮಾಹಿತಿಗಳು ನಮ್ಗೆ ಸಿಕ್ಕಿದೆ. ಇದು ಸಿಕ್ಕಿದೆ ಆಲ್ರೆಡಿ ಮಾಹಿತಿ ನನ್ನ ಹತ್ರ ಮೊದಲಿಂದ ಇತ್ತದು. ಸೊ ಅದನ್ನು ಅಧಿಕೃತವಾಗಿ ಭಾರತ ಸರ್ಕಾರ ಬರೆದಿತ್ತು UK ಗೌರ್ಮೆಂಟ್ಗೆ, ವೆರಿಫೈ ಮಾಡಿದ್ನ ಹೇಳಿ ಇದ್ರ ಬಗ್ಗೆ ಅಂತ. ಯಾಕೆಂದರೆ ನ್ಯಾಯಾಲಯದ ಮುಂದೆ ಪ್ರಕರಣ ಇರೋದ್ರಿಂದ ಇನ್ನು ಹೆಚ್ಚಿನ ಮಾಹಿತಿ ನಾನು ನಿಮ್ಗೆ ತಮ್ಮೊಂದಿಗೆ ನಾನು ಹಂಚ್ಕೊಳ್ಳೋಕೆ ನಂಗೆ ಆಗ್ತಾ ಇಲ್ಲ. ಐ ಹ್ಯಾವ್ ಟು ಲಿಮಿಟ್ ಮೈ ಸೆಲ್ಫ್ ಟು ಫ್ಯೂ ಹೊಸ ಸಾಕ್ಷಿಗಳು ಒಂದು ಸಿಕ್ಕಿದೆ ಅಂತ. ಸಾಕ್ಷ್ಯಾಧಾರಗಳು ಸಾಕಷ್ಟು ಸ್ಟಾರ್ಟಿಂಗಿಂದ ಮತ್ತೆ ಇದೆ ಈ ಕೇಸ್ನಲ್ಲಿ. ಅನ್ಡಿನಯಬಲ್ ಎವಿಡೆನ್ಸಸ್ ನಾನು ಹೇಳ್ಬೋದು. ಯಾಕಂದರೆ ಯಾವ ಮಟ್ಟಕ್ಕೆ ಈ ಕೇಸ್ ಇದೆ ಅಂದರೆ ಬಹುಶಃ ಈ ಪ್ರಕರಣ ಇತ್ಯರ್ಥಗೊಂಡಿದ್ದ ದಿವಸ ಇಡೀ ದೇಶಕ್ಕೆ ಒಂದು ಶಾಕ್ ಆಗ್ಬೋದು. ಹಿಂಗೂ ಇತ್ತ ಅಂತ ಅಂಥದ್ದೇ ಒಂದು ಪ್ರಕರಣ ಇದು. ಹೀಗೂ ಉಂಟೆ ಅಂತ ನಾವು ಕೇಳಿದ್ವಲ್ಲ ಬೇರೆ ವಾಹಿನಿಗಳು, ಅಥವಾ ಹೀಗೂ ಇದು ನಡೆದಿದೆ, ಜೀವಂತ ನಿದರ್ಶನ ಮತ್ತು ಸಾಕ್ಷಿ ಇದು ಈ ಪ್ರಕರಣ. ಚುನಾವಣಾ ಆಯೋಗಕ್ಕೆ ಕೆಲವು ಲಿಮಿಟೇಷನ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಈಗ ಬಿಹಾರ್ನಲ್ಲಿ ತಾವು ನೋಡ್ತಾ ಇರ್ಬೋದು, ಈಗ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಮತದಾರರ ಪಟ್ಟಿ, ಕೆಲವು ಜನ ಏನಾಗ್ಬಿಡಿ ರೋಹಿಂಗ್ಯಾಸ್ ಇದ್ದಾರೆ, ಕೆಲವು ಜನ ಬಾಂಗ್ಲಾದೇಶಿಗರಿದ್ದಾರೆ, ವಿದೇಶಿಗರಿದ್ದಾರೆ. ಅವ್ರು ಬಂದು ಕೆಲವು ಹ್ಯಾಮ್ಲೆಟ್ಸ್ ಪಾಕೆಟ್ಸ್ನಲ್ಲಿ ಸೆಟ್ಲ್ ಆಗಿಬಿಟ್ಟಿದ್ದಾರೆ ಕೆಲವು ಹಲವಾರು ವರ್ಷಗಳಿಂದ. ಅವರು ಆಧಾರ್ ಕಾರ್ಡ್ ಆಗಲಿ ಬೇರೆ ಬೇರೆ ಗುರುತಿನ ಚೀಟಿಗಳಾಗಲಿ ಪಡ್ಕೊಂಡಿದ್ದಾರೆ. ಅವರು ದೇ ಹ್ಯಾವ್ ಬಿಕಮ್ ದ ವೋಟರ್ಸ್. ಅಲ್ಲಿ ಎಲೆಕ್ಷನ್ ಕಮಿಷನ್ಗೆ ಏನು ಅವ್ರಿಗೆ ವೆರಿಫೈ ಮಾಡೋಕ್ಕೆ ಮೆಕ್ಯಾನಿಸಮ್ ಇರಲಿಲ್ಲ ಈ ದಿವಸ. ಸೊ ಈಗ ಬಹುಶಃ ಈ ಪ್ರಕರಣ ಆದಮೇಲೆ ಎಲೆಕ್ಷನ್ ಕಮಿಷನ್ ಆಲ್ಸೋ ಹಸ್ ರಿಯಲೈಸ್ಡ್ that they should also verify the voters because of Rahul Gandhi's case. Okay. They have realized. ಯಾಕಂದರೆ ನಾವು ಎಲೆಕ್ಷನ್ ಕಮಿಷನ್ ಭಾರತೀಯ ಚುನಾವಣಾ ಆಯೋಗ ಮತ್ತು ರಿಟರ್ನಿಂಗ್ ಆಫೀಸರ್ ಉತ್ತರ ಪ್ರದೇಶ್ ಮತ್ತು CEO ಉತ್ತರ ಪ್ರದೇಶನ ಕೂಡ ಪಾರ್ಟಿ ಮಾಡಿದ್ವಿ ಇದೊಂದು ಕೇಸ್ನಲ್ಲಿ. 14 ಜನ ಪಾರ್ಟೀಸ್ ಇದ್ದಾರೆ. CBI ಒಂದು ಪಾರ್ಟಿ, ಇನ್ನೊಂದು ಎನ್ಫೋರ್ಸ್ಮೆಂಟ್ ED ಕೂಡ ಈ ಕೇಸಲ್ಲಿ ಪಾರ್ಟಿ ಇದ್ದಾರೆ. ಯಾಕಂದರೆ ಇಟ್ ಈಸ್ ಎ ಕ್ರಿಮಿನಲ್ ಅಫೆನ್ಸ್ ಅಂಡರ್ ಪಾಸ್ಪೋರ್ಟ್ ಆ್ಯಕ್ಟ್ ಇಫ್ ಸಮ್ ಪರ್ಸನ್ who is also holding any individual for that matter, generalize ಆಗಿ ಹೇಳ್ತಾ ಇದ್ದೀನಿ, not specifically to Rahul Gandhi's case, any individual holding also a passport of India, Republic of India as well as a foreign country, it becomes a offense under Indian Passport Act. ಸೊ ಅದರಲ್ಲಿ ED ಮತ್ತು ಭಾರತೀಯ ವಿದೇಶ ಮಂತ್ರಾಲಯ ಕೂಡ ನಾವು ಪಾರ್ಟಿ ಮಾಡಿದ್ವಿ ನಮ್ಮ ಕೇಸ್ನಲ್ಲಿ. ಅದಕ್ಕೆ ನ್ಯಾಯಾಲಯ ನಮ್ಮ ಹಳೆ ಕೇಸ್ ಯಾವುದು 831 ಮೇನ್ ಮ್ಯಾಟರ್ ಇತ್ತಲ್ಲ, ಅದನ್ನು ದೇ ವಾಂಟ್ ಟು ರಿಓಪನ್ ಆ್ಯಂಡ್ ರೀಸ್ಟಾರ್ಟ್ ದ ಹಿಯರಿಂಗ್ ಆ್ಯಂಡ್ ಪ್ರೊಸೀಡಿಂಗ್ಸ್ ಅಂತ ಹೇಳಿದ್ದಾರೆ. ಅದಕ್ಕೆ ಮೊನ್ನೆ ಜುಲೈ 2ನೇ ವಾರದಲ್ಲಿ ಒಂದು ಹೊಸ ರಿವ್ಯೂ ಪೆಟಿಷನ್ ಫೈಲ್ ಮಾಡಿದ್ವಿ. ಯಾಕಂದರೆ ನಮಗೆ ಇದು ಹೊಸ ದಾಖಲಾತಿಗಳು ಸಿಕ್ಕಿದೆ. ತೋ ತಿರ್ಗಾ ಕೇಸ್ನ ರೀಸ್ಟಾರ್ಟ್ ಮಾಡಿ ರೀಹಿಯರ್ ಮಾಡಿ ನಾವು ಕೇಳಿದ್ವಿ. ಈಗ ಅದು ಇನ್ನು ಕೆಲವೇ ದಿನಗಳಲ್ಲಿ ತಿರ್ಗಾ ಮಾನ್ಯ ಅಲಹಾಬಾದ್ ಉಚ್ಚ ನ್ಯಾಯಾಲಯ ಲಕ್ನೋ ಖಂಡಪೀಠದಲ್ಲಿ ಅದು ಬರುತ್ತೆ ಹಿಯರಿಂಗ್ಗೆ. ಇನ್ನೊಂದೇನು ಭಾಳ ಮುಖ್ಯವಾದ ಡೆವಲಪ್ಮೆಂಟ್ ಈ ಕೇಸಲಾಗಿದೆ ಅಂದರೆ, ಇತ್ತೀಚೆಗೆ ತಾವು ನೋಡಿರ್ಬೋದು, ಬಹುಶಃ ನನಗೂ ಕೂಡ ಕೆಲವು ಸುದ್ದಿವಾಹಿನಿಗಳಿದೆ ನೋಡಿ ಮಾಹಿತಿ ಪಡ್ಕೊಂಡಿದ್ದೀನಿ. UK ಗೌರ್ಮೆಂಟಿಂದ ಅಧಿಕೃತವಾಗಿ ಅವ್ರು ಹೇಳಿದ್ದಾರೆ ಪಾಸ್ಪೋರ್ಟ್ ಬಂದಿದೆ ಭಾರತ ಸರ್ಕಾರಕ್ಕೆ ಅಂತ. ಕೆಲವು ಮತ್ತೆ ಅಧಿಕೃತವಾಗಿ ಯಾರಿಗೆ ಹೇಳಿದ್ದಾರೆ? ಅಧಿಕೃತವಾಗಿ ಸರ್ಕಾರಕ್ಕೆ ಹೇಳಿದ್ದಾರೆ, ಸರ್ಕಾರಕ್ಕೆ ಕಳಿಸಿದ್ದಾರೆ ಅಂತ ನನಗೆ ಮಾಹಿತಿ ಬಂದಿದೆ. ಮಾಹಿತಿ ಬಂದಿದೆ. ಯಾಕೆಂದ್ರೆ ಏನಾಗಿದೆ, ಇನ್ನೊಂದು ವಿಷಯ, 2022 ವರ್ಷದಿಂದ ಒಬ್ಬರು VSS ಶರ್ಮಾ ಅನ್ನೋರು ಈ ಕೇಸಲ್ಲಿ ಅವರು ಒಂದು ಪಾರ್ಟಿ ಇದ್ದಾರೆ, ರೆಸ್ಪಾಂಡೆಂಟ್ ಇದ್ದಾರೆ. ಅವರು UK ಗೌರ್ಮೆಂಟ್ ಜೊತೆ ಸತತವಾಗಿ ಸಂಪರ್ಕ ಹೊಂದಿದ್ರು ಈ ವಿಷಯದ ಬಗ್ಗೆ. ಅವರೊಂದು ಮೇಲ್ ಕಳಿಸಿದ್ರು ಇನಿಷಿಯಲಿ ಟು ಬಿಗಿನ್ ವಿತ್ 2022 ಈ ಥರ ರಾಹುಲ್ ಗಾಂಧಿ ಅನ್ನೋರು ನಿಮ್ಮ ಸಿಟಿಸನ್ನ, ನಿಮ್ಮ ಬ್ರಿಟಿಷ್ ಪ್ರಜೆಯ, ನಮ್ಗೆ ಸ್ವಲ್ಪ ಮಾಹಿತಿ ಕೊಡಿ ಅಂತ. ಕೆಲವು ತಿಂಗಳುಗಳಾದಮೇಲೆ UK ಗೌರ್ಮೆಂಟ್ ಡೈರೆಕ್ಟ್ ಅವ್ರಿಗೆ ರಿಪ್ಲೈ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತು. ಅದರಲ್ಲಿ ಕೆಲವು ಇಂಪಾರ್ಟೆಂಟ್ ಮಾಹಿತಿಗಳು ನಮಗೆ ಕಂಡು ಬಂದಿದೆ. ಆ ಮಾಹಿತಿಗಳು ತಮ್ಮ ಜೊತೆ ನಾನು ಹಂಚ್ಕೊಳ್ಳೋಕೆ ಆಗೋದಿಲ್ಲ. ಯಾಕಂದರೆ ಪ್ರಕರಣ ನ್ಯಾಯಾಲಯದ ಮುಂದೆ ಇರೋದ್ರಿಂದ ಅದು ನಮಗೆ ಒಂದು ಕನ್ಫರ್ಮ್ ಆಗಿದೆ. ಈ ಥರ ರಾಹುಲ್ ಗಾಂಧಿ ಅನ್ನೋರು ಅವರು ಬ್ರಿಟಿಷ್ ಪ್ರಜೆಯವರು. ಅಲ್ಲಿ ಕನ್ಫರ್ಮ್ ಆದಮೇಲೆ ಬಹುಶಃ ಅಲಹಾಬಾದ್ ಉಚ್ಚ ನ್ಯಾಯಾಲಯ ಈ ಪ್ರಕರಣನ ಭಾಳ ಗಂಭೀರವಾಗಿ ತೆಗೆದುಕೊಂಡಿದೆ. ಒಂದು ಏನಂದರೆ, ಈ ಥರ ಕೇಸಸ್ ಹಲವಾರು ಜನ ಈ ಕೇಸ್ನ ಟ್ರೈ ಮಾಡಿದ್ರು ಮುಂಚೆ. ಫಾರ್ ಎಕ್ಸಾಂಪಲ್ ಸುಬ್ರಹ್ಮಣ್ಯಂ ಸ್ವಾಮಿ ಅವರು ಇನಿಷಿಯಲಿ 2006-07 ಈ ಇಶ್ಯೂ ರೈಸ್ ಮಾಡಿದರು. ಬ್ಯಾಕ್ಆಪ್ಸ್ ಕಂಪನಿಲಿರೋ ಡೈರೆಕ್ಟ್ ಅಂತ ತೋರಿಸ್ಕೊಂಡಿರೋ ಬ್ರಿಟಿಷ್ ನ್ಯಾಷನಲ್ ಅಂತ. ಮುಂದಕ್ಕೆ ಹೋಗ್ತಾ ಏನಾಗುತ್ತೋ, ಸುಬ್ರಹ್ಮಣ್ಯಂ ಸ್ವಾಮಿಯವರು ಸ್ವತಃ ತಮ್ಮ ಗಮನಕ್ಕೆ ನಾನು ತೊಗೊಂಬರ್ತೇನೆ ಮತ್ತು ವೀಕ್ಷಕರ ಗಮನಕ್ಕೆ, ನ್ಯಾಷನಲ್ ಹೆರಾಲ್ಡ್ ಏನು ಕೇಸ್ ಇದೆಯಲ್ಲ, ಸ್ವತಃ ಸುಬ್ರಹ್ಮಣ್ಯ ಸ್ವಾಮಿ ಅವರ ಒಂದು ಏನು ಪ್ರೈವೇಟ್ ಕಂಪ್ಲೇಂಟ್ ಆಗಿದೆ ಆ ಕೇಸ್ ಮೇಲೆ ಅವರು ಸ್ಟೇ ಆರ್ಡರ್ ತೊಗೊಂಬಿಡ್ಯಾರ. ಅವರೇ ಸ್ವತಃ ಸುಬ್ರಹ್ಮಣ್ಯ ಸ್ವಾಮಿ ಅವರ ಒಂದು ಕೇಸ್ ಮೇಲೆ ಸ್ಟೇ ಆರ್ಡರ್ ತಂದೆ ಡೆಲ್ಲಿ ಹೈಕೋರ್ಟಿಂದ. ಅವರೇ ಕಂಪ್ಲೇಂಟ್ ಕೊಟ್ಟು ಅವರೇ ಸ್ಟೇ ಆರ್ಡರ್ ತಂದ್ಯಾರೆ. ಇನ್ನೊಂದೇನು ಭಾಳ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅಂದರೆ,
ಅದೇ ನ್ಯಾಷನಲ್ ಹೆರಾಲ್ಡ್ ಕೇಸಲ್ಲಿ ರಾಹುಲ್ ಗಾಂಧಿಗೆ ಇಂಡಿಯನ್ ಪಾಸ್ಪೋರ್ಟ್ ಇಶ್ಯೂ ಮಾಡಿದ್ದ ಅದೇ ಸುಬ್ರಹ್ಮಣ್ಯ ಸ್ವಾಮಿ NOC ಬರ್ಕೊಟ್ಯಾರೆ ರಾವು ಸೌನ್ಯ ಕೋರ್ಟ್ ಮುಂದೆ. ಅವರು ರೈಸ್ ಮಾಡ್ಬೋಯ್ತಲ್ಲ ಅಬ್ಜೆಕ್ಷನ್. ಆವಾಗ ಇವ್ರು ಇಂಡಿಯನ್ ಸಿಟಿಸನ್ ಯಾಕೆ ಕೊಡ್ತೀರಾ ಪಾಸ್ಪೋರ್ಟ್ ಅಂತ. ಓಕೆ, ಅವರು ಅಬ್ಜೆಕ್ಷನ್ ನೋ ಅಬ್ಜೆಕ್ಷನ್ ಬರ್ಕೊಟ್ಯಾರ ಅವ್ರಿಗೆ. ಇವ್ರಿಗೆ ನೀವು 1 ವರ್ಷ ಕಾಲಾವಧಿಗೆ ನೀವು ಪಾಸ್ಪೋರ್ಟ್ ನೀವು ಇಶ್ಯೂ ಮಾಡ್ಬೋದು ರಾಹುಲ್ ಗಾಂಧಿಗೆ ಅಂತ. ಸೊ ಅಲ್ಲಿಗೆ ಒಂದು ವಿಷಯ ಭಾಳ ನನಗೆ ಕ್ಲಿಯರ್ ಆಯ್ತು ನನಗೆ ವೈಯಕ್ತಿಕವಾಗಿ. ಸಿನ್ಸ್ ಐ ಆಮ್ ದ ಪೆಟಿಷನರ್ ಇನ್ ದ ಕೇಸ್, ಸುಬ್ರಹ್ಮಣ್ಯ ಸ್ವಾಮಿ ಅವ್ರದ್ದು ಏನು ಅಜೆಂಡಾ ಇದೆ, ಮೋಟಿವ್ ಇದೆ ಈ ಕೇಸ್ ಬಗ್ಗೆ ಭಾಳ ಕ್ಲಿಯರ್ ಆಯ್ತು ನನಗೆ ಅಲ್ಲಿ. ಅಂದರೆ ಏನು ಅವರು ರಿವರ್ಸ್ ಹೊಡೆದ್ರು ಅಂತನೋ ಉಲ್ಟಾ ಹೊಡೆದ್ರು ಅಂತನೋ ಯಾವ ಥರ? ಈಗ ನೋಡಿ, ಒಬ್ಬ ವ್ಯಕ್ತಿ ತಾನೇ ಕೇಸ್ ಹಾಕ್ಬಿಟ್ಟು ತಾನೇ ಹೋಗಿ ಹೈಕೋರ್ಟ್ಗೆ ಅವ್ರ ಕೇಸ್ ಬಗ್ಗೆ ಸ್ಟೇ ತೊಗೊಂತಂದರೆ ಫಸ್ಟ್ ಟೈಮ್ ಅನ್ಹರ್ಡ್ ಆಫ್ ಇನ್ ಎವರ್ ಇನ್ ದ ಹಿಸ್ಟ್ರಿ. ಆಮೇಲೆ ಎರಡನೇದು ಅವರೊಂದು ನಡವಳಿಕೆ ಆಗು ಹೋಗುಗಳು ನಾವು ಗಮನಿಸ್ತಾ ಇದ್ದೀವಿ ಸೋಷಿಯಲ್ ಮೀಡಿಯಾದಲ್ಲಿ ಏನು ಮಾಡ್ತಾರೆ ಅವರು ಅಂತ. ಓಕೆ, ಅಲ್ಲಿ ಭಾಳ ಸ್ಪಷ್ಟವಾಗಿದೆ ಅವ್ರದ್ದೇನು ಇಂಟೆನ್ಷನ್ ಇದೆ ಕೇಸ್ನಲ್ಲಿಂತ. ಆಮೇಲೆ ಏನಾಯಿತು, ನಾನು ಫೈಲ್ ಮಾಡಿದ್ಮೇಲೆ ಅಲಹಾಬಾದ್ ಹೈಕೋರ್ಟ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಕೂಡ ಒಂದು ಕೇಸ್ನ ದಾಖಲು ಮಾಡಿದ್ರು ಡೆಲ್ಲಿ ಹೈಕೋರ್ಟ್ನಲ್ಲಿ. ರಿಟ್ ಪೆಟಿಷನ್ ಹಾಕಿರೋ ಅವ್ರು ಯಾವುದೇ ಕಾರಣಕ್ಕೆ PIL ಹಾಕಲಿಲ್ಲ. ಓಕೆ, ಬರೀ ರಿಟ್ ಪೆಟಿಷನ್. ಡೆಲ್ಲಿ ಹೈಕೋರ್ಟ್ ಅಬ್ಸರ್ವ್ ಮಾಡ್ತು, ಇದು ರಿಟ್ ಪೆಟಿಷನ್ ಗಮನಕ್ಕೆ ಬರೋದಿಲ್ಲ, ಇದು PIL ಒಂದು ಜೂರಿಸ್ಡಿಕ್ಷನ್ ಬರೋದಿದ್ದು, ಬರೀ ರಿಟ್ ಆಗೋದಿಲ್ಲ ಇದರಲ್ಲಿ ಅಂತ. ಸರಿ, ಅದು ಕನ್ವರ್ಟ್ ಆಗಿ ಡಿವಿಷನ್ ಬೆಂಚ್ಗೆ ಹೋಯ್ತು. ಅಲ್ಲಿ ಅವ್ರು ಕೆಲವು ದಾಖಲಾತಿಗಳನ್ನ ಒದಗಿಸಿದ್ರು. ಅಲ್ಲೇನಾಯಿತು, ಡೆಲ್ಲಿ ಹೈಕೋರ್ಟ್ ಗಮನಕ್ಕೆ ಬಂದಿತ್ತು ಅಲಹಾಬಾದ್ ನ್ಯಾಯಾಲಯದಲ್ಲಿ ಒಂದು ಕೇಸ್ ನಡೀತಾ ಇದೆ ಆಗಲೇ. ಸೊ ಫಸ್ಟ್ ಆ ನ್ಯಾಯಾಲಯ ಏನು ಪ್ರಕರಣ ನಡೆದಿದೆ ಅದ್ರ ಬಗ್ಗೆ ನಾವು ಮಾಹಿತಿ ತೊಗೊಂಡು ಆಮೇಲೆ ನಿಮ್ಮ ಕೇಸ್ ನಾವು ಹಿಯರ್ ಮಾಡ್ತೀವಿ ಅಂತ. ಆಮೇಲೆ ಅಧಿಕೃತವಾಗಿ ನನಗೆ ಮಾಹಿತಿ ಬಂದಮೇಲೆ ನಾನು ಹೋಗಿ ನನ್ನ ಇಂಪ್ಲೀಡಿಂಗ್ ಅಪ್ಲಿಕೇಶನ್ ಫೈಲ್ ಮಾಡಿದೆ. ನಾನು ಮಾನ್ಯ ಡೆಲ್ಲಿ ಉಚ್ಚ ನ್ಯಾಯಾಲಯದ ಮುಂದೆ ನನ್ನ ಸಬ್ಮಿಷನ್ಸ್ನ ಸಬ್ಮಿಟ್ ಮಾಡಿದೆ. ನೋಡಿ ಸರ್, ನಾನು ಪೆಟಿಷನರ್ ಇದೆಲ್ಲ ಮೇನ್ ಮ್ಯಾಟ್ರು ಅಲಹಾಬಾದ್ ಹೈಕೋರ್ಟ್ ನಡೀತದೆ. ಆ್ಯಂಡ್ ಪ್ಲಸ್ ಇಟ್ ಇಸ್ ಎಕ್ಸಾಸ್ಟಿವ್ ಪೆಟಿಷನ್. 14 ಜನ ರೆಸ್ಪಾಂಡೆಂಟ್ಸ್ ಇದೆ ನಮ್ಮ ಕೇಸ್ನಲ್ಲಿ. CBI ಕೂಡ ಎನ್ಕ್ವೈರಿ ನಡೀತಾ ಇದೆ ಕೇಸ್ನಲ್ಲಿ. ಸೊ ಯಾವುದೇ ಕಾರಣಕ್ಕೆ ಎರಡೆರಡು ನ್ಯಾಯಾಲಯ ಒಂದೇ ಪ್ರಕರಣನ ಹಿಯರ್ ಮಾಡೋದು ಬೇಡ. ನಾಳೆ ಯಾವುದೇ ಕಾರಣಕ್ಕೆ ವ್ಯತಿರಿಕ್ತವಾಗಿ ಜಜ್ಮೆಂಟ್ಗಳು ಬರೋದು ಬೇಡ. ಒಂದೇ ಜಜ್ಮೆಂಟ್ ಬರಬೇಕು ನ್ಯಾಯಾಲಯದಿಂದ. ಸೊ ಅಲಹಾಬಾದ್ ಹೈಕೋರ್ಟ್ ಮೇನ್ ಮ್ಯಾಟರ್ ಹಿಯರ್ ಮಾಡ್ತಾರೆ, ನಾವು ದಯವಿಟ್ಟು ಅವಕಾಶ ಮಾಡಿಕೊಡ್ಬೇಕು ಅಂತ ಮಾನ್ಯ ಡೆಲ್ಲಿ ಉಚ್ಚ ನ್ಯಾಯಾಲಯದ ಮುಂದೆ ನಾನು ಆರ್ಗ್ಯುಮೆಂಟ್ ಮಾಡಿದೆ. ನಾನು ಪೆಟಿಷನರ್ ಇನ್ ಪರ್ಸನ್ ಅಲ್ಲೂ ಕೂಡ. ಸೊ ಮಾನ್ಯ ಡೆಲ್ಲಿ ಉಚ್ಚ ನ್ಯಾಯಾಲಯ ತೀರ್ಮಾನ ತೊಗೊಂತು, ಇದು ಅಲಹಾಬಾದ್ ಮ್ಯಾಟ್ರ್ ಹಿಯರ್ ಆಗಲಿ ಫಸ್ಟು, ಅದಾದಮೇಲೆ ನಾವು ಸ್ಟಾರ್ಟ್ ಮಾಡಿ ಡೆಲ್ಲಿಲಿ ನಮಗೇನೋ ಅದ್ರದ್ದೇನು ಬರೋ ಜಜ್ಮೆಂಟ್ ನೋಡಿಕೊಂಡು ವಿಲ್ ವೆಯ್ಟ್ ಅಂತ ಹೇಳಿ ಆ ಪ್ರಕರಣನ ಅಲ್ಲಿ ಪೆಂಡಿಂಗ್ ಇಟ್ಟಿದ್ದಾರೆ. ಅಂದರೆ ಸುಬ್ರಹ್ಮಣ್ಯ ಸ್ವಾಮಿಯವರ ಉದ್ದೇಶ ಏನಿತ್ತು ಅಲ್ಲಿ ಡೆಲ್ಲಿ ನಿಮ್ಮ ಪಿಟಿಷನ್ ಆದಮೇಲೆ ಅವ್ರು ಕೇಸ್ ಹಾಕುವಂಥ ಉದ್ದೇಶ ಏನು ಹಾಗಾದರೆ ಅವರಿದು? ನೋಡಿ, ಸುಬ್ರಹ್ಮಣ್ಯಂ ಸ್ವಾಮಿಯವರು 2019 2024 ತನಕ ಯಾಕೆ ಸೈಲೆಂಟ್ ಇದ್ದರು ಅಂತ ನನ್ನದೊಂದು ಪ್ರಶ್ನೆ. ಓಕೆ, ನಾನು ಬಹುಶಃ ಅವ್ರಿಗೆ ಸಿಗಲಿಲ್ಲ ನನಗೇನು ವೈಯಕ್ತಿಕವಾಗಿ ಮಾತಾಡಲಿಕ್ಕೆ. ಡೆಲ್ಲಿ ಹೈಕೋರ್ಟ್ಲಿ ಅವರು ಬಂದಿದ್ದರು. ನಾನು ಕೋರ್ಟ್ ಮುಂದಿನ ಇದೇ ಪ್ರಶ್ನೆ ಇಟ್ಟೆ, ನೀವು ಅಲ್ಲೇ ಡೆಲ್ಲಿಯ ನಿವಾಸಿ, ನೀವು ಯಾವ ಬೇಕಾದ್ರೆ ಹೋಗ್ಬೋದಲ್ಲ ಕೋರ್ಟ್ಗೆ. 5 ವರ್ಷ ಯಾಕೆ ನೀವು ಸುಮ್ಮನೆ ಇದ್ರಿ ಈ ವಿಷಯದ ಬಗ್ಗೆ? 5 ವರ್ಷ ನೀವೇನು ಮಾತಾಡಲೇ ಇಲ್ಲ. ಆಮೇಲೆ ನೀವು ಮಾತಿಗೆ ಮುಂಚೆ ಕೆಲವು ಸೋಷಿಯಲ್ ಮೀಡಿಯಾದಲ್ಲಿ ಬರೀತೀರಾ, ನೀವು ಯಾಕೆ ಏನು ಆ್ಯಕ್ಷನ್ ತೊಗೊಂಡಿಲ್ಲ? ನೀವು ಬೇರೆ ಹಲವಾರು ವಿಷಯಕ್ಕೆ ನೀವು ಅದೇ ನ್ಯಾಯಾಲಯದ ಮುಂದೆ ಬಂದಿದ್ದೀರಾ. ನೀವು ಬಂದಿರೋದ್ರೆ ನಾವೇನು ಹೇಳಲಿಕ್ಕಾಗಲ್ಲ. ನೀವು ಉಚ್ಚ ನ್ಯಾಯಾಲಯದ ಮುಂದೆ ಹೋಗಿದ್ದೀರಾ, ಸುಪ್ರೀಂ ಕೋರ್ಟ್ ಮುಂದೆ ಹೋಗಿದ್ದೀರಾ, ನೀವು ತೊಗೋಬೇಕಾಗ್ತದೆ ಪ್ರಕರಣ 5 ವರ್ಷ. ನಿಮ್ಮ ಮೌನ ಮತ್ತು ನಿಮ್ಮ ಈ ವಿಷಯದ ಬಗ್ಗೆ 5 ವರ್ಷ ನೀವು ಯಾಕೆ ಸುಮ್ಮನೆ ಇದ್ರಿ? ಇಟ್ ಈಸ್ ಸೆಲ್ಫ್ ಎಕ್ಸ್ಪ್ಲನೇಟ್ರಿ. ತಮ್ಮ ವೀಕ್ಷಕರಿಗೆ ಭಾಳ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಯಾಕೆ ಅಂತ. ಯಾಕಂದ್ರೆ ಆಲ್ರೆಡಿ ನ್ಯಾಷನಲ್ ಹೆರಾಲ್ಡ್ ಕೇಸಲ್ಲಿ ಅವರೇ ತಾನೇ ಹೋಗಿ ಅವ್ರು ಕೊಟ್ಟಿರೋ ಪ್ರೈವೇಟ್ ಕಂಪ್ಲೇಂಟ್ ಮೇಲೆ ಅವರೇ ಹೈಕೋರ್ಟ್ಗೆ ಅವ್ರು ಸ್ಟೇ ತೊಗೊತಾರೆ. ಅದರ ಸಾಕ್ಷಿಗಳು ನಮ್ಮ ಹತ್ರ ಇದೆ. ಇಟ್ ಈಸ್ ಅವೈಲೇಬಲ್ ಆನ್ ದ ಇಂಟರ್ನೆಟ್, ಆನ್ಲೈನ್, ಯಾರು ಬೇಕಾದ್ರೆ ಚೆಕ್ ಮಾಡ್ಬೋದನ್ನ. ಆಮೇಲೆ ರಾಹುಲ್ ಗಾಂಧಿ ಅವರಿಗೆ 1 ವರ್ಷಕ್ಕೆ ಪಾಸ್ಪೋರ್ಟ್ ಇಶ್ಯೂ ಮಾಡಿ ಇಂಡಿಯನ್ ಪಾಸ್ಪೋರ್ಟ್ ಅಂತ ಇವರೇ NOC ಬರ್ಕೊಡ್ತಾರೆ. ಅಲ್ಲಿಗೆ ಇಟ್ ಇಸ್ ಸೆಲ್ಫ್ ಎಕ್ಸ್ಪ್ಲನೇಟರಿ. ಯಾವ ಕಡೆ ಗಾಳಿ ವಿಚ್ ಸೈಡ್ ಆಫ್ ದ ಡೈರೆಕ್ಷನ್ ಆಫ್ ದ ವಿಂಡ್ ಇಸ್ ವೆರಿ ಕ್ಲಿಯರ್. ಅಂದರೆ ನೀವು ಹಾಕಿರೋ ಪ್ರಕರಣವನ್ನು ದಾರಿ ತಪ್ಪಿಸುವಂಥದ್ದು ಏನಾದ್ರು ಪ್ರಯತ್ನ? ಅವ್ರು ಟ್ರೈ ಮಾಡಿದ್ರು, ಇನಿಷಿಯಲಿ ಟ್ರೈ ಮಾಡಿದ್ರು ಅವ್ರು ದಾರಿ ತಪ್ಪಿಸ್ಲಿಕ್ಕೆ. ನಾವು ಭಾಳ ಅಚಲವಾಗಿದ್ದೀವಿ ನಮ್ಮ ಒಂದು ಅಂತಾರೆ ನಿರ್ಧಾರದಲ್ಲಿ. ವಿ ಹ್ಯಾವ್ ಲಾಟ್ ಆಫ್ ಕ್ಲಾರಿಟಿ ಇನ್ನೇನು ಮಾಡಬೇಕು ಈ ಕೇಸ್ ಅಂತ. ಸರ್, ಒಂದು ವಿಷಯ ಹೇಳ್ತೀನಿ, ಐ ವಿಲ್ ಬಿ ವೆರಿ ಸ್ಪೆಸಿಫಿಕ್. ಅನ್ಡಿನಯಬಲ್ ಎವಿಡೆನ್ಸಸ್ ನಮ್ಮ ಹತ್ರ ಇದೆ. ಈಗ ಕೆಲವು ದಾಖಲಾತಿಗಳು ನಾವು ಕೋರ್ಟ್ ಮುಂದೆ ನಾಳೆ ಪ್ಲೇಸ್ ಮಾಡಬೇಕು. ಪ್ಲೇಸ್ ಮಾಡಿದ್ಮೇಲೆ ಇಟ್ ಇಸ್ ಫೈನಲ್. ಯಾಕಂದರೆ ಬಹುಶಃ ಭಾರತದ ಇತಿಹಾಸದಲ್ಲೇ ಇಂದಿರಾ ಗಾಂಧಿ ಅವರ ಪ್ರಕರಣ ಆದಮೇಲೆ ಅದೇ ಅಲಹಾಬಾದ್ ನ್ಯಾಯಾಲಯದಲ್ಲಿ ಇದು 2ನೇ ಅಂತ ಪ್ರಕರಣ. ಇಡೀ ದೇಶದ ಒಂದು ದಿಕ್ಕನ್ನೇ, ರಾಜಕೀಯ ಇತಿಹಾಸವನ್ನೇ ಬದಲಾಯಿಸಬಲ್ಲಂಥ ಒಂದು ಪ್ರಕರಣ ಇದು. ಇದಾಗಿರೋದ್ರಿಂದ ಸ್ವಲ್ಪ ಭಾಳ ಸೀರಿಯಸ್ ಆಗಿ ನಾನು ಮ್ಯಾಟರ್ನ ಪರ್ಸ್ಯೂ ಮಾಡ್ತೇನೆ. ಒಂದು